ಹಲೋ, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವ್ಲಾಗು ನಾನು ದೇವರ ಸನ್ನಿಧಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇವತ್ತು ಏನು ಸ್ಪೆಷಲ್ಲು ಅಂತಂದರೆ, ಇವತ್ತು ನಮ್ಮ ಪಾಪಗೆ ಹೊಸ ಹಾಲು ಕಡ್ಗ ಹಾಕ್ತಾಯಿದ್ದೀವಿ. ಹಳೆದನ್ನು ಬೇಡ, ಹಾಳಾಗಿತ್ತು ಅಂತೇಳ್ಬಿಟ್ಟು ಅದು ಗೆಜ್ಜೆ ಎಲ್ಲ ಉದ್ರೋಗಿತ್ತು. ಹಾಗಾಗಿ ಹೊಸ ತೊಗೊಂಬಂದು ಅದನ್ನು ಹಾಕ್ತಾಯಿದ್ದೀವಿ. ಅದೇ ಒಂಥರ ಸ್ಪೆಷಲ್ಲು ನಮಗೆ. ಬೆಳಗ್ಗೆ ಎದ್ದು ಪೂಜೆ ಮಾಡಿಬಿಟ್ಟು ಅದನ್ನು ಮಗು ಕಾಲಿಗೆ ಹಾಕಿದ್ವಿ. ಹಾಗೆಯೇ ಪಡ್ಡು ಮಾಡೋಣ ಅಂತ ನನ್ನ ಮಗ ಹೇಳ್ತಾ ಇದ್ದ. ಅದಕ್ಕೆ ಪಡ್ಡು ರೆಡಿ ಮಾಡಿಕೊಂಡು ಹಾಗೆ ಬಾಕ್ಸಿಗೆ ಹಾಕೋಕ್ಕೂ ಚೆನ್ನಾಗಿರುತ್ತೆ ಅಂತ ಮಾಡಿದೆ. ಪಡ್ಡು ಕೂಡ ತುಂಬ ಚೆನ್ನಾಗೇ ಬಂದಿದೆ. ತುಪ್ಪ ಹಾಕಿ ಆಮೇಲೆ ಪಡ್ಡು ಹಿಟ್ಟು ಕೂಡ ಹುಳಿ ಬಂದಿರೋದ್ರಿಂದ ಯಾವುದೇ ಥರ ಹೇಳೋದ್ರಲ್ಲೇನೂ ತೊಂದರೆ ಆಗಲಿಲ್ಲ, ಚೆನ್ನಾಗೇ ಬಂತು. ಮತ್ತು ಪಡ್ಡು ಜೊತೆಗೆ ಸಾಂಬಾರು ಅಥವಾ ಇದು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಸಾಂಬಾರು ಆಗಲೇ ಇಲ್ಲ, ಬರೀ ಚಟ್ನಿನೇ ಮಾಡಿದೆ. ಯಾಕೆಂದರೆ ಬೆಳಗ್ಗೆ ಟೈಮ್ ಆಗಲೇ ಇಲ್ಲ, ಈ ಪೂಜೆ ಮತ್ತು ಅದು ಇದು ಅಂದ್ಕೊಂಡು ಸಾಂಬಾರು ಮಾಡಲಿಕ್ಕೆ ಟೈಮೇ ಆಗಲಿಲ್ಲ. ಬರೀ ಚಟ್ನಿಯಲ್ಲೇ ಇವತ್ತು ಪಡ್ಡುನ ಮ್ಯಾನೇಜ್ ಮಾಡಿದ್ದಾಯಿತು. ಪಡ್ಡು ಮಾತ್ರ ತುಂಬಾ ರುಚಿಯಾಗಿತ್ತು. ಕಾಯಿ ಹಾಕಬೇಕಾಗಿತ್ತು, ಕಾಯಿ ಅಂತಂದರೆ ಟೈಮ್ ಆಗಲಿಲ್ಲ ನನಗೆ ಹೆಚ್ಚಲಿಕ್ಕೆ, ಹಾಗಾಗಿ ಕಾಯಿ ಹಾಕಲಿಲ್ಲ. ಕಾಯಿ ಹಾಕಿದರೆ ತುಂಬಾ ಟೇಸ್ಟಾಗಿರುತ್ತೆ. ನೀವು ಯಾವತ್ತಾದರೂ ಪಡ್ಡು ಮಾಡಬೇಕಾದ್ರೆ ಕಾಯಿ ಹಾಕಿ, ತುಂಬಾ ರುಚಿಯಾಗಿರುತ್ತೆ ಮತ್ತು ಬೇಗ ಎಳ್ಳುತ್ತೆ. ಎಣ್ಣೆ ಹಾಕೋ ಅವಶ್ಯಕತೆ ಬರಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ ಕಾಯಿ ಹಾಕಿದರೆ. ನೀವು ಟ್ರೈ ಮಾಡಿ. ಮಸಾಲ ಪಡ್ಡು ಮಾಡೋದಿತ್ತಂದ್ರೆ ಅದನ್ನು ಮಾಡಿ. ಮಸಾಲ ಪಡ್ಡು, ಕಾಯಿ ಪಡ್ಡು, ಹಾಗೆಯೇ ಕುಂಬಳಕಾಯ್ದು ಪಡ್ಡು ಎಲ್ಲ ಥರನೂ ಮಾಡ್ಬೋದು. ಸೌತೆಕಾಯಿ ಪಡ್ಡು ಚೆನ್ನಾಗಿರುತ್ತೆ. ಬೇರೆ ಬೇರೆ ಥರ ಪಡ್ಡುನ ಟ್ರೈ ಮಾಡಿ. ಇಲ್ಲಿ ನಾನು ಪುಟಾಣಿ ಮತ್ತು ಕಾಯಿ ಚಟ್ನಿ ಮಾಡಿದ್ದೀನಿ. ಒಳ್ಳೆ ಕಾಂಬಿನೇಷನ್ ಬರುತ್ತೆ ಈ ಒಂದು ಪಡ್ಡುಗೆ. ನಮಗಂತೂ ತುಂಬಾ ಇಷ್ಟ. ನಾನು ಯಾವಾಗ ಚಟ್ನಿ ಮಾಡಬೇಕಾದ್ರೂ ಸ್ವಲ್ಪ ಇದು ಪುಟಾಣಿ ಹಾಕ್ತೀನಿ. ಅದೇನೋ ಒಂಥರ ಖುಷಿ ಕೊಡುತ್ತೆ. ಎಲ್ಲದಕ್ಕೂ ಅದು ಒಂದು ಹಾಕ್ತೀನಿ. ನೆಕ್ಸ್ಟ್ ಏನು ಮಾಡೋಣ ಸ್ನ್ಯಾಕ್ಸಿಗೆ ಅಂತ ಅಂದ್ಕೊಂಡು ಶೇಂಗಾ ಬೀಜ ಇತ್ತು. ಹಾಗಾಗಿ ಶೇಂಗಾ ಬೀಜದ್ದು ಫ್ರೈ ಬರುತ್ತಲ್ಲ, ಅದನ್ನು ಮಾಡಿದೆ. ಹೊರಗಡೆ ಇದು ಸಿಕ್ಕತ್ತೆ, ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ, ಟೇಸ್ಟಿಯಾಗಿರುತ್ತೆ. ಮತ್ತು ಅವರು ಟೇಸ್ಟ್ ಮೇಕರ್ ಹಾಕ್ತಾರೆ ಅನಿಸುತ್ತೆ. ಹಾಗಾಗಿ ಒಂಥರ ರುಚಿಯಾಗೂ ಬರುತ್ತೆ. ಅದೇ ಥರನೇ ನಾನು ಮನೆಯಲ್ಲಿ ಮಾಡೋಣ ಮಕ್ಕಳಿಗೆ ಅಂದ್ಕೊಂಡು ನಾನು ಮಾಡಿದೆ. ತುಂಬಾ ರುಚಿಯಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಬಂದಿದೆ. ಫಸ್ಟ್ ಆಫ್ ಆಲು ಕ್ರಿಸ್ಪಿಯಾಗಿ ಬರೋದು ಇಂಪಾರ್ಟೆಂಟು, ಅದು ಬಂದಿದೆ. ಹಾಗೆಯೇ ಕೊನೆಗೆ ನನಗೆ ಯಾಕೋ ಖಾರ ಕಡಿಮೆ ಅಂತ ಅನ್ನಿಸ್ತು. ಹಾಗಾಗಿ ಮೇಲ್ಗಡೆ ಒಂದು ಸ್ವಲ್ಪ ಖಾರ ಉದುರಿಸಿದೆ. ಬಟ್ ಬೇಡ ಆಗಿತ್ತು ಅಂತ ಹೇಳಿದರು. ಬಟ್ ನನಗೇನೋ ಖಾರ ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಕ್ರಿಸ್ಪಿಗೆ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಖಾರ ತಿನ್ನೋಕ್ಕೆ ಅಂತ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಖಾರ ಪುಡಿ ಹಾಕಿಬಿಟ್ಟೆ. ನೋಡಿ ಈ ಥರ ಹಾಕಿದ್ದೀನಿ. ಬಟ್ ಕೈಯಲ್ಲಿ ಹಾಕಿದರೆ ಇನ್ನೂ ಬಿಡಿಯಾಗಿ ಬರುತ್ತಾಯಿತ್ತು. ನನಗೆ ಅದು ಕೈಯಲ್ಲಿ ಹಾಕಲಿಕ್ಕೆ ಪುರ್ಸೊತ್ತಿರಲಿಲ್ಲ. ಅಂದರೆ ಚಮಚದಲ್ಲೇ ಹಾಕ್ಬಿಟ್ಟೆ ಸ್ಟಾರ್ಟಿಂಗು, ಹಾಗಾಗಿ ಈ ಥರ ಆಯಿತು. ಬಟ್ ಕ್ರಿಸ್ಪಿಯಾಗಿ ಬಂದಿದೆ. ಕಲರ್ ಕೂಡ ಒಳ್ಳೆ ಕಲರ್ ಬಂದಿದೆ. ತುಂಬ ರುಚಿಯಾಗಿ ಕೂಡ ಇತ್ತು. ಯಾವುದೇ ಥರದ್ದು ಕಿಚಿ ಅನ್ನೋದು ಆ ಥರ ಏನಿರಲಿಲ್ಲ. ಸ್ಪೈಸಿಯಾಗೂ ಬಂದಿದೆ. ಹಾಗಾಗಿ ಖುಷಿ ಆಯಿತು ನನಗೆ. ಇದೇ ಥರ ನಿಮ್ಮನೆಯಲ್ಲೂ ಮಾಡ್ತಾ ಇದ್ದರೆ ಕಮೆಂಟ್ ಮಾಡಿ ಹೇಳಿ. ಏನೇನು ಮಾಡ್ತೀರಾ ಶೇಂಗಾ ಬೀಜದಲ್ಲಿ ಸ್ನ್ಯಾಕ್ಸು? ಕಾಂಗ್ರೆಸ್ ಶೇಂಗಾ ಬೀಜ ಫ್ರೈ ಮಾಡಿರೋದು, ಈ ಥರ ಬೇರೆ ಬೇರೆ ಥರ ಮಾಡ್ತಾಯಿರ್ತಾರೆ. ನೀವು ಯಾವ ಥರ ಮಾಡ್ತೀರಂತ ಕಮೆಂಟ್ ಮಾಡಿ ಹೇಳಿ.